ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಿನ್ನೆ ಸುವರ್ಣ ವಿಧಾನಸೌಧದಲ್ಲಿ ಎರಡೂ ಪಕ್ಷಗಳ ರೆಬೆಲ್ ನಾಯಕರು ಯಾರಿದ್ದಾರೆ ಅವರು ಒಂದೇ ಕಡೆ ಸೇರಿರುವಂಥದ್ದು ಕಂಡುಬಂತು. ಸುವರ್ಣಸೌಧ ಮೊಗಸಾಲೆಯಲ್ಲಿ 3 ಜನ ರೆಬೆಲ್ ಶಾಸಕರು ಮೀಟಿಂಗ್ ನಡೆಸಿರುವಂಥದ್ದು ಕಂಡುಬಂತು. ಒಟ್ಟಿಗೆ ಕುಳಿತುಕೊಂಡು ಯತ್ನಾಳ್, ರಮೇಶ್ ಹಾಗೂ ಕೆಎನ್ ರಾಜಣ್ಣ ಚರ್ಚೆ ಮಾಡ್ತಾ ಇರುವಂಥದ್ದು ಕಂಡುಬಂತು. ಕಾಂಗ್ರೆಸ್ನ ಮಾಜಿ ಸಚಿವ ಕೆಎನ್ ರಾಜಣ್ಣ, ಬಿಜೆಪಿಯ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್, ಬಿಜೆಪಿಯ ರೆಬೆಲ್ ಶಾಸಕ ರಮೇಶ್ ಜಾರಕಿಹೊಳಿ ಒಂದೆಡೆ ಕೂತು ಮಾತುಕತೆ ನಡೆಸ್ತಾ ಇರುವಂತಹ ದೃಶ್ಯ ಸುವರ್ಣ ವಿಧಾನಸೌಧ ಮೊಗಸಾಲೆಯಲ್ಲಿ ಕಂಡುಬಂತು. ಭೋಜನ ವಿರಾಮದ ವೇಳೆ ಈ ಮೂವರು ರೆಬೆಲ್ ಶಾಸಕರು ಒಂದೇ ಕಡೆ ಕೂತು ಮಾತುಕತೆಯಲ್ಲಿ ತೊಡಗಿದ್ರು. ಇದೇ ವೇಳೆ ಮಾಜಿ ಸಂಸದ BV ನಾಯಕ್ ಕೂಡ ಇದ್ರು. ಈ ಮೂವರು ಶಾಸಕರು ಒಟ್ಟಿಗೆ ಕುಳಿತುಕೊಂಡು ಚರ್ಚೆ ಮಾಡ್ತಾ ಇರುವಂಥದ್ದು ನೆರೆದಿದ್ದವರು ಕುತೂಹಲಕ್ಕೆ ಕಾರಣ ಆಯಿತು. ಮತಗಳ್ಳತನ ಆರೋಪದ ಸಂಬಂಧ ರಾಜಣ್ಣ ನೀಡಿದಂತಹ ಹೇಳಿಕೆಯಿಂದ ಕಾಂಗ್ರೆಸ್ ಹೈಕಮಾಂಡ್ ಮುಜುಗರ ಎದುರಿಸಿತ್ತು. ಅದಾದ ಬಳಿಕ ಹೈಕಮಾಂಡ್ ಸೂಚನೆ ಮೇರೆಗೆ KN ರಾಜಣ್ಣ ಅವರನ್ನು ಪಕ್ಷದ ಸಚಿವ ಸ್ಥಾನದಿಂದ ಕೈಬಿಡಲಾಗಿತ್ತು. ಅಲ್ಲಿಂದ KN ರಾಜಣ್ಣ ಅವರು ತಮ್ಮ ರೆಬೆಲ್ ಮಾತುಗಳನ್ನು ಮುಂದುವರೆಸಿದ್ರು. ಮತ್ತೊಂದೆಡೆ ರಾಜ್ಯ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ಮಾಜಿ CM BS ಯಡಿಯೂರಪ್ಪ ಅವರನ್ನು ಬಹಿರಂಗವಾಗಿ ಟೀಕಿಸಿ ಹೈಕಮಾಂಡ್ ಕೋಪಕ್ಕೆ ತುತ್ತಾಗಿ ಯತ್ನಾಳ್ ಅವರು ಪಕ್ಷದಿಂದ ಉಚ್ಚಾಟನೆಗೊಂಡಿದ್ದಾರೆ. ಇನ್ನು ರಮೇಶ್ ಜಾರಕಿಹೊಳಿ ಅವರು ಸಹ ಬಿಜೆಪಿ ರೆಬೆಲ್ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ. ಮೂವರು ನಾಯಕರು ಒಂದೇ ಕಡೆ ಕುಳಿತುಕೊಂಡು ಮಾತನಾಡ್ತಾ ಇರುವಂಥದ್ದು ತೀವ್ರ ಕುತೂಹಲ ಮೂಡಿಸ್ತು. ಏನು ಚರ್ಚೆ ಮಾಡ್ತಾ ಇದ್ದಾರೆ, ಮುಂದಿನ ರಾಜಕೀಯ ನಡೆ ಏನಾಗಿರಬಹುದು ಅನ್ನುವಂತಹ ಒಂದು ಚರ್ಚೆಗೂ ಕೂಡ ಈ ಒಂದು ಘಟನೆ ಕಾರಣ ಆಯಿತು. ಇದೇ ರೀತಿಯಾಗಿ